ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಲರ್ನಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂಥ ಹಾಗೂ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ 10 ಮುಖ್ಯವಾದ ಪ್ರಶ್ನೋತ್ತರಗಳನ್ನು ಉತ್ತರ ಸಹಿತ ವಿವರಿಸಲಾಗಿದೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲನೆಯ ಪ್ರಶ್ನೆ, ಅಯೋಡಿನ್ ಕೊರತೆಯಿಂದ ಬರುವ ರೋಗ ಯಾವುದು? ಆಪ್ಷನ್ಸ್: ಎ ಸರಳ ಗಳಗಂಡ, ಬಿ ಕಾಲರ, ಸಿ ಇರುಳುಗಣ್ಣು, ಡಿ ಹಿಮೋಪಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ಸರಳ ಗಳಗಂಡ. ಅಯೋಡಿನ್ ಕೊರತೆಯಿಂದ ಸರಳ ಗಳಗಂಡ ಎಂಬ ರೋಗ ಬರುತ್ತದೆ. ನೆಕ್ಸ್ಟ್, ಎರಡನೆಯ ಪ್ರಶ್ನೆ, ಜರ್ಮನಿ ಪಾರ್ಲಿಮೆಂಟಿನ ಹೆಸರೇನು? ಆಪ್ಷನ್ಸ್: ಎ ಹೌಸ್ ಆಫ್ ಕಾಮನ್ಸ್, ಬಿ ಸೆನೆಟ್, ಸಿ ಬುಂಡೆಸ್ಟ್ಯಾಗ್, ಡಿ ಡಯಟ್. ಸರಿಯಾದ ಉತ್ತರ ಆಪ್ಷನ್ ಸಿ ಬುಂಡೆಸ್ಟ್ಯಾಗ್. ಜರ್ಮನಿ ಪಾರ್ಲಿಮೆಂಟಿನ ಹೆಸರು ಬುಂಡೆಸ್ಟ್ಯಾಗ್ ಎಂದು ಕರೆಯುತ್ತಾರೆ. ಮೂರನೆಯ ಪ್ರಶ್ನೆ, ಕೇಂದ್ರ ಹಣಕಾಸು ಮಸೂದೆಯ ಮೇಲೆ ಯಾರ ಸಹಿ ಇರುತ್ತದೆ? ಆಪ್ಷನ್ಸ್: ಎ ಲೋಕಸಭಾ ಸ್ಪೀಕರ್, ಬಿ ರಾಷ್ಟ್ರಪತಿ, ಸಿ ಹಣಕಾಸು ಮಂತ್ರಿ, ಡಿ ಪ್ರಧಾನಮಂತ್ರಿ. ಸರಿಯಾದ ಉತ್ತರ ಆಪ್ಷನ್ ಎ ಲೋಕಸಭಾ ಸ್ಪೀಕರ್. ಕೇಂದ್ರ ಹಣಕಾಸು ಮಸೂದೆಯ ಮೇಲೆ ಲೋಕಸಭೆ ಸ್ಪೀಕರ್ ಅವರ ಸಹಿ ಇರುತ್ತದೆ. ನಾಲ್ಕನೆಯ ಪ್ರಶ್ನೆ, ವೇದ್ ಎಂಬ ಪದವು ವಿದ್ ಎಂಬ ಮೂಲ ಪದದಿಂದ ಉತ್ಪತ್ತಿಯಾಗಿದೆ. ವಿದ್ ಎಂದರೇನು? ಆಪ್ಷನ್ಸ್: ಎ ಪವಿತ್ರ, ಬಿ ಜ್ಞಾನ, ಸಿ ದೈವಿಕತೆ, ಡಿ ಉಪದೇಶ. ಸರಿಯಾದ ಉತ್ತರ ಆಪ್ಷನ್ ಬಿ ಜ್ಞಾನ. ವೇದ್ ಎಂಬ ಪದದ ಅರ್ಥ ಜ್ಞಾನ. ಐದನೆಯ ಪ್ರಶ್ನೆ, ಗುರು ಗೋವಿಂದ ಸಿಂಗರು ಹತ್ಯೆಯಾದ ಸ್ಥಳ ಯಾವುದು? ಆಪ್ಷನ್ಸ್: ಎ ಬೆಳಗಾವಿ, ಬಿ ಆನಂದಪುರ, ಸಿ ಬೀದರ್, ಡಿ ನಾಂದೇಡ್. ಸರಿಯಾದ ಉತ್ತರ ಆಪ್ಷನ್ ಡಿ ನಾಂದೇಡ್. ಗುರು ಗೋವಿಂದ ಸಿಂಗರು ಹತ್ಯೆಯಾದ ಸ್ಥಳ ನಾಂದೇಡ್. ಆರನೆಯ ಪ್ರಶ್ನೆ, ಸಂವಿಧಾನದ ಭಾಗ 17ರಲ್ಲಿ ಬರುವ ಕೇಂದ್ರಾಡಳಿತ ಭಾಷೆಗೆ ಸಂಬಂಧಿಸಿದ ವಿಧಿ ಯಾವುದು? ಆಪ್ಷನ್ಸ್: ಎ 324, ಬಿ 233, ಆಪ್ಷನ್ ಸಿ 343, ಡಿ 243ನೇ ವಿಧಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 343ನೇ ವಿಧಿಯ ಸಂವಿಧಾನದ ಭಾಗ 17ರಲ್ಲಿ ಬರುವ ಕೇಂದ್ರಾಡಳಿತ ಭಾಷೆಗೆ ಸಂಬಂಧಿಸಿದೆ. ಎಂಟನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಮಾಧಿ ಸ್ಥಳ ಆಗಿದೆ? ಆಪ್ಷನ್ಸ್: ಎ ವಿಜಯ್ ಘಾಟ್, ಆಪ್ಷನ್ ಬಿ ಶಾಂತಿವನ, ಆಪ್ಷನ್ ಸಿ ರಾಜ್ ಘಾಟ್, ಆಪ್ಷನ್ ಡಿ ಶಕ್ತಿ ಸ್ಥಳ. ಸರಿಯಾದ ಉತ್ತರ ಆಪ್ಷನ್ ಎ ವಿಜಯ್ ಘಾಟ್. ಲಾಲ್ ಬಹದ್ದೂರ್ ಶಾಸ್ತ್ರಿಯ ಸಮಾಧಿ ಇರುವ ಸ್ಥಳ ಆಗಿದೆ. ಒಂಬತ್ತನೆಯ ಪ್ರಶ್ನೆ, ಗ್ಯಾನಿಮೇಡ್ ಇದು ಯಾವ ಗ್ರಹದ ಉಪಗ್ರಹವಾಗಿದೆ? ಆಪ್ಷನ್ಸ್: ಎ ಶುಕ್ರ ಗ್ರಹ, ಬಿ ಮಂಗಳ ಗ್ರಹ, ಸಿ ಬುಧ ಗ್ರಹ, ಡಿ ಗುರು ಗ್ರಹ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಗುರು ಗ್ರಹ. ಗ್ಯಾನಿಮೇಡ್ ಇದು ಗುರು ಗ್ರಹದ ಉಪಗ್ರಹವಾಗಿದೆ. ಲಾಸ್ಟ್ ಒನ್, 10ನೇ ಪ್ರಶ್ನೆ, ಕರ್ನಾಟಕ ಸರ್ಕಾರವು ರಾಜ್ಯಾದ್ಯಂತ ಯಾವ ದಿನವನ್ನು ದಾಸೋಹ ದಿನವೆಂದು ಆಚರಿಸುತ್ತಾರೆ? ಆಪ್ಷನ್ಸ್: ಎ ಜನವರಿ 21, ಬಿ ಮಾರ್ಚ್ 10, ಸಿ ಜನವರಿ 15, ಡಿ ಜೂನ್ 21. ಸರಿಯಾದ ಉತ್ತರ ಆಪ್ಷನ್ ಎ ಜನವರಿ 21ರಂದು ದಾಸೋಹ ದಿನವೆಂದು ಆಚರಿಸುತ್ತಾರೆ.